ನಾಡು ಮತ್ತು ದೇಶ ಅದಮ್ಯ ಚೇತನವನ್ನು ಕಳ್ಕೊಂಡಿದೆ. ತಮ್ಮೆಲ್ಲರಿಗೂ ತಿಳಿದಿರುವಂತೆ ಗೌರವನೀಯ ಎಸ್ ಎಂ ಕೃಷ್ಣರವರು ಈ ನಾಡಿಗೆ ಒಂದು ಹೊಸ ದಿಕ್ಕನ್ನು ಮತ್ತು ರಾಜಕಾರಣಕ್ಕೆ ಒಂದು ಬಹುದೊಡ್ಡ ರಾಜಮಾರ್ಗವನ್ನು ಹಾಕ್ಕೊಟ್ಟಂಥ ಮಹನೀಯರು. ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧವನ್ನು ನಿರ್ಮಾಣ ಮಾಡಿದರೆ ಉದ್ಯೋಗ ಸೌಧವನ್ನು, ವಿಕಾಸ ಸೌಧವನ್ನು ನಿರ್ಮಾಣ ಮಾಡಿ ಈ ನಾಡಿನ ಆಡಳಿತಕ್ಕೆ ಒಂದು ಹೊಸ ಮೆರುಗನ್ನು ತಂದುಕೊಟ್ಟಂಥವರು ಎಸ್ ಎಂ ಕೃಷ್ಣರವರು. ಬಹುಶಃ ಅವರು ನಮ್ಮನ್ನು ಅಗಲಿದ್ದಾರೆ ಹಾಗೆ ಅಂತ ಹೇಳಿದ್ರೆ ಯಾರೂ ಕೂಡ ನಂಬಲಿಕ್ಕೆ ಸಾಧ್ಯವಿಲ್ಲ. ಕಳೆದ 3-4 ತಿಂಗಳಿನಿಂದಲೂ ಕೂಡ ಆರೋಗ್ಯದ ವಿಷಯದಲ್ಲಿ ಭಾಳಷ್ಟು ಸಮಸ್ಯೆಗಳನ್ನು ಎದುರಿಸಿ ಹೋರಾಡಿ ಕೊನೆಗೂ ನಮ್ಮನ್ನೆಲ್ಲ ಇವತ್ತು ಬಿಟ್ಟು ಹೋಗಿದ್ದಾರೆ. ಬಹುಶಃ ಇಡೀ ದೇಶಕ್ಕೆ ಮಾದರಿ ಆಗುವಂಥ ಆಡಳಿತವನ್ನು, ಅತ್ಯಂತ ಕ್ಲಿಷ್ಟಕರ ಪರಿಸ್ಥಿತಿಯನ್ನು, ವಿರೋಧಾಭಾಸಗಳನ್ನು, ಆರ್ಥಿಕ ಸಂಕಷ್ಟಗಳನ್ನು ಎದುರಿಸಿ ಇಡೀ ನಾಡನ್ನು ಜಗತ್ತು ತಿರುಗಿ ನೋಡುವಂಥ ಶಿವಕುಮಾರ್ ಅವರು ಯಾವಾಗಲೂ ಹೇಳ್ತಿರ್ತಾರೆ, ಬೇರೆ ದೇಶದ ಗಣ್ಯರು ಈ ದೇಶಕ್ಕೆ ಬರಬೇಕು ಅಂತ ಹೇಳಿದ್ರೆ ಮೊದಲು ದೇಶದ ರಾಜಧಾನಿಗೆ ಹೋಗೋದಿಲ್ಲ, ಬೆಂಗಳೂರಿಗೆ ಬಂದು ನಂತರ ದೆಹಲಿಗೆ ಹೋಗ್ತಾ ಇದ್ರು. ಅದನ್ನು ಮಾಡಿದಂಥವ್ರು ಎಸ್ ಎಂ ಕೃಷ್ಣರವರು. IT ಸಿಟಿ, ಸಿಲಿಕಾನ್ ವ್ಯಾಲಿ, ಎಷ್ಟು ಕೊಡುಗೆಗಳವರು. ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ, ಅದರ ಮೂಲಕ 10 ಲಕ್ಷ ಗೃಹಿಣಿಯರನ್ನು ಮುಖ್ಯವಾಹಿನಿಗೆ ತಂದು ಸ್ವಾವಲಂಬಿಗಳನ್ನ ಮಾಡೋದು, ಬಿಸಿ ಊಟ, ಈ ರೀತಿ ಹೇಳ್ತಾ ಹೋದರೆ ಸಾವಿರಾರು ಒಳ್ಳೆಯ ಕೆಲಸಗಳನ್ನು. ನಾನು ಹೇಳಿದ ರೀತಿಯಲ್ಲಿ ರಾಜಕಾರಣಕ್ಕೆ ಒಂದು ರಾಜಮಾರ್ಗವನ್ನು ಕೊಟ್ಟಂಥವ್ರು. ಒಬ್ಬ ಪರಿಪೂರ್ಣ ರಾಜಕೀಯ ವ್ಯಕ್ತಿತ್ವ ಯಾವ ರೀತಿ ಇರಬೇಕು ಹಾಗೆ ಅಂತೇಳಿ ದೇಶಕ್ಕೆ ತೋರಿಸ್ಕೊಟ್ಟಂಥವ್ರು. ರಾಜ್ಯಪಾಲರಾಗಿ, ವಿದೇಶಾಂಗ ಸಚಿವರಾಗಿ, ಸ್ಪೀಕರ್ ಆಗಿ, ಸಚಿವರಾಗಿ, ನೀರಾವರಿಗೆ ಬೆಳಗ್ಗೆ HK ಪಾಟೀಲ್ರು ಹೇಳ್ತಾ ಇದ್ದನ್ನು ಕೇಳಿದಾಗ ಆಶ್ಚರ್ಯ ಆಯಿತು. ಸುಮಾರು 750 TMC ನೀರನ್ನು ಸದ್ಬಳಕೆ ಮಾಡಿಕೊಳ್ಳಲಿಕ್ಕೆ ಭಾಳ ದೊಡ್ಡ ಯೋಜನೆ ರೂಪಿಸಿದಂಥವ್ರು ಎಸ್ ಎಂ ಕೃಷ್ಣರವರು. ನಿಮಗೆಲ್ಲರಿಗೂ ಗೊತ್ತಿರುವಂತೆ ವೀರಪ್ಪನ ಹೊರನಟ ಗೌರವನೀಯ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಅಪಹರಣ ಮಾಡಿದಾಗ ಅವರು ತೋರಿಸಿದಂಥ ಸಮಚಿತ್ತ ಮತ್ತು ಆ ದೂರದೃಷ್ಟಿ, ಅವರ ವ್ಯಕ್ತಿತ್ವ ಮತ್ತು ಅವರನ್ನು ಅಷ್ಟು ಸುರಕ್ಷಿತವಾಗಿ ಕರ್ಕೊಂಬಂದಂಥ ರೀತಿ, ಅವರ ರಾಜಕೀಯ ಮುತ್ಸದ್ದಿತನಕ್ಕೆ ಹಿಡಿದಂಥ ಬಹುದೊಡ್ಡ ಕನ್ನಡಿ. ಬಹುಶಃ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅದು ನಮ್ಮ ನಾಡಿಗೆ, ದೇಶಕ್ಕೆ ಮತ್ತು ಅವರು ಹುಟ್ಟಿದಂಥ ಕಾಯಕ ವರ್ಗದ ಸಮುದಾಯ, ಒಕ್ಕಲಿಗ ಸಮುದಾಯ, ಇವೆಲ್ಲಕ್ಕೂ ಕೂಡ ಬಹಳ ದೊಡ್ಡ ನಷ್ಟ ಆಗಿದೆ. ಅವರು ಯಾವ ಋಣವನ್ನು ಕೂಡ ಉಳಿಸ್ಕೊಳ್ಳಲಿಲ್ಲ ಹಾಗೆ ಅಂತೇಳಿ ನನಗೆ ಅನ್ನಿಸ್ತದೆ. ಅದು ಈ ನಾಡಿನ, ಈ ದೇಶದ ಮತ್ತು ಸಮುದಾಯದ ಎಲ್ಲರ ಋಣವನ್ನು ಅವರು ಭಾಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ. ಅದರಿಂದ ಅವರಿಗೆ ಬಹುಶಃ ಬಹಳ ದೊಡ್ಡ ಸದ್ಗತಿ ದೊರೆಯಬೇಕು. ಮತ್ತು ಈಗ ತಾನೇ ಶ್ರೀಮತಿ ಪ್ರೇಮಾ ಕೃಷ್ಣರವ್ರನ್ನ ನಾನು ಮಾತಾಡಿಸ್ದೆ. ಅವರಲ್ಲಿ ಕೂಡ ದುಃಖ ಮಡುಗಟ್ಟಿದೆ. ಅದನ್ನು ಎದುರಿಸೋದು ಹೇಗೆ ಅನ್ನುವಂಥ ಭಾವನೆ. ಅವರು ಭಾಳ ಸುದೀರ್ಘವಾದ ದಾಂಪತ್ಯ ಜೀವನ, ಅವರಿಗೆ ಆರೋಗ್ಯ ಕೊಡಲಿ ಹಾಗೆ ಅಂತೇಳಿ ಬೇಡ್ತಾ, ಮತ್ತು ಅವರ ಇಡೀ ಕುಟುಂಬ ವರ್ಗ, ಭಾಳ ದೊಡ್ಡ ಶಕ್ತಿ, ಸಿದ್ಧಾರ್ಥರವರು, ಅವರ ಅಳಿಯಂದರು, ಅವರ ಸ್ನೇಹಿತರು ರಾಜುಗೌಡರು ಇಲ್ಲಿದ್ದಾರೆ. ಲಕ್ಷಾಂತರ ಜನಕ್ಕೆ ಯುವಕರನ್ನು ಗುರುತಿಸಿ ಕೆಲಸ ಕೊಟ್ಟಂಥದ್ದು. ಏನೂ ಓದಿಲ್ಲದೆ ಇರುವಂಥ ಯುವಕರನ್ನ ಮುಖ್ಯವಾಹಿನಿಗೆ ತಂದು ದೇಶ ವಿದೇಶಗಳಿಗೆ ಕಳಿಸಿ 16,000 ಅವರಿಗೆ ಸಂಬಳ ಸಿಗುವಂತೆ ಮಾಡಿದಂಥ ಒಂದು ದೃಷ್ಟಿತ್ವ ಇದ್ದಂಥ ಅಳಿಯನನ್ನು ಅವರು ಪಡೆದಿದ್ದರು. ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಇದೆಲ್ಲವನ್ನೂ ಎದುರಿಸುವಂಥ
ಶಕ್ತಿಯನ್ನು ಭಗವಂತ ನೀಡಲಿ ಹಾಗೆ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ.